ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಮಾಡ್ತಾ ಇರೋದು ರುಚಿಕರವಾದ ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದು, ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾವು ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣಂತೆ. ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ಪೂನ್ ಲೆಕ್ಕದಲ್ಲಿ ತಗೊಂಡಿದ್ದೀನಿ. ಮೊದಲಿಗೆ 1 ಸ್ಪೂನು ಸಾಸಿವೆ ಹಾಕೋಣ. ನಂತರ 1 ಸ್ಪೂನು ಮೆಂತೆ, 2 ಸ್ಪೂನು ಕಾಳುಮೆಣಸು, ಎಲ್ಲನೂ ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಳ್ಳೋಣಂತೆ. ಘಮ ಬರೋ ತನಕ ನೀಟಾಗಿ ಹುರ್ಕೋಬೇಕು. ಇದನ್ನ ನಾವು ತಗೊಂಡಿರೋ ಅಳತೆಯಲ್ಲಿ 4 ಸ್ಪೂನು ಜೀರಿಗೆ ಹಾಕೊಂಡಿದ್ದೀನಿ, 8 ಸ್ಪೂನು ಧನಿಯಾ ಕಾಳು, 4 ಸ್ಪೂನು ಕಡಲೆಬೇಳೆ ಮತ್ತು 4 ಸ್ಪೂನು ಉದ್ದಿನ ಬೇಳೆ, ಇಷ್ಟನ್ನು ಹಾಕೊಂಡು ನೀಟಾಗಿ ಅದನ್ನು ಹುರ್ಕೊಂಡ್ಬಿಡೋಣಂತೆ. ಈ ಥರ ಲೋ ಫ್ಲೇಮಲ್ಲೇ ಚೆನ್ನಾಗಿ ಸ್ಮೆಲ್ ಬರೋ ತನಕ ನಾವು ಘಮ ಘಮ ಅನ್ಬೇಕು. ಆ ಥರ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನಂತರ ನಾನು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎರಡನ್ನು ಅರ್ಧ ತಗೊಂಡಿದ್ದೀನಿ. ಅದನ್ನೊಂದು 25 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈ ಲೆಕ್ಕದಲ್ಲಿ ಹಾಕೊಂಡು ಅದನ್ನು ಹುರ್ಕೋಬೇಕು. ನಂತರ ನಾನು ಕರ್ಬೇವಿನ ಸೊಪ್ಪು, 2 ಕಡ್ಡಿ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಎಲ್ಲ ಹಾಕೊಂಡು ನೀಟಾಗಿ ಫ್ರೈ ಆಗೋ ತನಕ ಹುರ್ಕೊಳ್ಳಿ. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಇಂಗು, ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಲೋ ಫ್ಲೇಮಲ್ಲೇ ಒಂದು 10 ರಿಂದ 15 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನಷ್ಟು ಕರ್ಬೇವಿನ ಸೊಪ್ಪೆಲ್ಲ ಡ್ರೈ ಆಗಿ ನೋಡಿ ಈ ಥರ ಹೀಗೆ ಪೌಡ್ರ್ ಥರ ಆಗಬೇಕು. ಆಮೇಲೆ ಇದನ್ನು ನೀಟಾಗಿ ಆರಕ್ಕೆ ಬಿಡಬೇಕು. ಆರಿದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕೋಣಂತೆ. ಈಗ ಪುಳಿಯೋಗರೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣಂತೆ. ಈಗ ಬಾಣಲಿಗೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆ ಬೀಜ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಳೋಣಂತೆ. ನಂತರ ಅದಕ್ಕೆ ಕಡಲೆಬೇಳೆ, ಉದ್ದಿನ ಬೇಳೆನೂ ಆ್ಯಡ್ ಮಾಡ್ಕೊಳ್ಳೋಣಂತೆ. ಆಮೇಲೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಫ್ರೈ ಮಾಡ್ಕೊಂಡ್ಬಿಡೋಣ ಎಣ್ಣೆಯಲ್ಲಿ. ಕೊನೆಯದಾಗಿ ಇದಕ್ಕೆ ನಾನು ಗೋಡಂಬಿನ ಆ್ಯಡ್ ಮಾಡ್ತೀನಿ. ಈಗ ಎಲ್ಲಾನು ನೀಟಾಗಿ ಎಣ್ಣೆಲಿ ಒಂದ್ಸತಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಪುಳಿಯೋಗರೆಗೆ ಒಗ್ಗರಣೆ ರೆಡಿ ಇದೆ. ಇದನ್ನ ಒಂದು ಬಟ್ಲಿಗೆ ತಕ್ಕೊಂಡ್ಬಿಡೋಣಂತೆ. ಈಗ ನಾನು ಒಗ್ಗರಣೆನ ತೆಗೆದಿಟ್ಕೊಡ್ತೀನಿ. ನೆಕ್ಸ್ಟ್ ನಾವು ಇದೇ ಎಣ್ಣೆಗೆನೆ ನಾವು ಮಾಡಿಟ್ಕೊಂಡಂತ ಹುಣಸೆ ರಸನ ಆ್ಯಡ್ ಮಾಡ್ಕೊಳ್ಳೋಣಂತೆ. ಈಗ ಈ ತರ ಕುದೀತಾ ಇದೆ. ಇದಕ್ಕೆ ನಾವು ಬೆಲ್ಲ ಆ್ಯಡ್ ಮಾಡೋಣಂತೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಇಂಗನ್ನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಸೋಣ. ಚೆನ್ನಾಗಿ ಕುದಿಸೋಣ, ಎಣ್ಣೆ ಎಲ್ಲ ಮೇಲೆ ಬರಬೇಕು. ಆ ಥರ ಕುದಿಸೋಣ ಇದನ್ನ. ಈಗ ಫ್ರೆಂಡ್ಸ್ ನೋಡಿ, ಇದು ನೀಟಾಗಿ ಕುದೀತಾ ಇದೆ, ಎಣ್ಣೆನೂ ಮೇಲೆ ಬಂದಿದೆ. ಈಗ ನಾನು ಆವಾಗಲೇ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿರೋದು ಪುಳಿಯೋಗರೆ ಪೌಡ್ರ್ ಇದೆಲ್ಲ, ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನಮಗೆ ಎಷ್ಟು ಬೇಕೋ ಅಷ್ಟು ಆ ಗೊಜ್ಜಿಗೆ ತಕ್ಕಂಗೆ ಆ್ಯಡ್ ಮಾಡ್ಕೊಂಡ್ಬಿಡೋಣ. ನಂತರ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಇದನ್ನ ಕುದಿಸೋಣಂತೆ. ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 2 ರಿಂದ 3 ನಿಮಿಷ ಈ ಗೊಜ್ಜಲ್ಲೇನೆ ಮಸಾಲೆ ಎಲ್ಲ ಕುದಿಬೇಕು. ಪೌಡರ್ ಏನು ಮಾಡ್ಕೊಂಡಿದೀವಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ ಫ್ರೆಂಡ್ಸ್, ಈಗ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿ ಇದೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಪುಳಿಯೋಗರೆ ಗೊಜ್ಜು. ಈಗ ಅನ್ನ ರೆಡಿ ಇದೆ. ಇದಕ್ಕೆ ನಾವು ಮಾಡ್ಕೊಂಡಿರೋ ಪುಳಿಯೋಗರೆ ಗೊಜ್ಜನ್ನ ಇದನ್ನ ನೀಟಾಗಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈಗ ಗೊಜ್ಜನ್ನ ಅನ್ನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ. ನಂತರ ನಾವು ಮಾಡ್ಕೊಂಡಿರೋಂಥ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಒಣಕೊಬ್ಬರಿ ಮತ್ತು ಹುರ್ಕೊಂಡಿರೋಂಥ ಎಳ್ಳು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವ್ದಾರು ಒಂದು ಹಾಕೋಬೋದು.
ಮಿಕ್ಸ್ ಮಾಡಿಕೊಂಡು ಈಗ ನೀಟಾಗಿ ಇದನ್ನ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಈಗ ರುಚಿಕರವಾದ ಪುಳಿಯೋಗರೆ ರೆಡಿ ಇದೆ. ಇದೇ ಥರ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತೆಲ್ಲ ನಮಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಟೇಸ್ಟಿಯಾದ ಪುಳಿಯೋಗರೆ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.